ಎಲ್ಲರಿಗೂ ನಮಸ್ಕಾರ. ಕಾದಂಬರಿ ಜೋಕಾಲಿ ಸಂಚಿಕೆ 3 ಮುಂದುವರಿದ ಭಾಗ. ಓದುಗರಲ್ಲಿ ವಿನಂತಿ ಏನೆಂದರೆ, ಈ ಕಥೆಯಲ್ಲಿ ಬಾಲ್ಯದಲ್ಲಿ ನಡೆದಂತಹ ಮಕ್ಕಳ ಮದುವೆಯಾಟವನ್ನು ಚುಟುಕಾಗಿ ಬರೆದಿದ್ದೇನೆ. ಬಾಲ್ಯದ ದಿನಗಳಲ್ಲಿ ಇಂತಹ ಆಟಗಳು ಆಡುವುದು ಸಹಜ. ಓದುತ್ತಾ ಮುಂದೆ ನಿಮಗೆ ನಿಜಾಂಶ ಏನು ಅಂತ ಗೊತ್ತಾಗುತ್ತೆ. ನಿಮಗೆ ಏನಾದರೂ ಇದರಲ್ಲಿ ತಪ್ಪು ಕಂಡರೆ ಕ್ಷಮಿಸಿ. ಬಂಡಸಾಲೆ ಮನೆಯ ಎದುರಿಗಿದ್ದ ಆಲದ ಮರದಡಿಯಲ್ಲಿ ಮಕ್ಕಳೆಲ್ಲರೂ ಸೇರಿ ನೌಫಲ್ ಮತ್ತು ರಮೀಜಾಳ ಮದುವೆಯಾಟಕ್ಕೆ ಬೇಕಾಗುವ ಆಟದ ಸಾಮಗ್ರಿಗಳನ್ನು ಅತ್ತಿತ್ತ ಓಡಾಡುತ್ತಾ ಬೇಗನೆ ಸಂಗ್ರಹಿಸತೊಡಗಿದರು. ಆರಿಫ್ ಮತ್ತು ಅವನ ಗೆಳೆಯರು ಸೇರಿ ಮಾವಿನಕಾಯಿ, ಗೇರುಹಣ್ಣು, ಪೇರಳೆ, ಕೇಪಲೆ ಹಣ್ಣು ಇನ್ನೂ ಹಲವು ವಿಧದ ಹಣ್ಣುಗಳನ್ನು ಮದುವೆಯೂಟ ತಯಾರಿಸಿದರು. ಹೆಣ್ಣು ಮಕ್ಕಳೆಲ್ಲ ಅಕ್ಕಪಕ್ಕದಲ್ಲಿನ ಮನೆಗಳತ್ತ ಹಿತ್ತಲಿನ ಬೇಲಿಯಲ್ಲಿದ್ದ ವಿವಿಧ ಬಗೆಯ ಹೂಗಳನ್ನು ಕೀಳಿ ರಮೀಜಾಳ ಮುಡಿಗೆ ಮುಡಿಸಿ ಶೃಂಗರಿಸಿದರು. ಪಾಪ ರಮೀಜಾ ಹೆದರಿಕೆಯಿಂದ ಅವರೆದುರು ಏನೂ ಮಾತಾಡದೆ ಬೆದರು ಬೊಂಬೆಯಂತೆ ಅಲ್ಲಿಂದ ಒಂದು ಕಲ್ಲಿನ ಮೇಲೆ ಮೌನಿಯಾಗಿ ಕುಳಿತಿದ್ದಳು. ನೌಫಲ್ ಮಾತ್ರ ಬಹಳ ಲವಲವಿಕೆಯಿಂದ ತನ್ನ ಗೆಳೆಯರ ಜೊತೆ ಬೆರೆತು ಅತ್ತಿತ್ತ ಓಡಾಡುತ್ತಾ ಅವರು ಮಾಡುವ ಕೆಲಸದಲ್ಲಿ ಭಾಗಿಯಾಗಿದ್ದ. ಅಂತೂ ಇಂತೂ ಎಲ್ಲ ಮಕ್ಕಳು ಸೇರಿ ಬಂಡಸಾಲೆ ಮತ್ತು ಅಲ್ಲಿನ ಅಕ್ಕಪಕ್ಕದಲ್ಲಿನ ಮನೆಯ ಮಂದಿಗೆ ಗೊತ್ತಾಗದೆ ಸದ್ದಿಲ್ಲದೆ ನೌಫಲ್ ಮತ್ತು ರಮೀಜಾಳ ಮದುವೆನ ಗೊಂಬೆಯ ಮದುವೆ ಥರ ಮಾಡಿ ಮುಗಿಸಿದರು. ಕೊನೆಗೆ ಅವರೆಲ್ಲ ಮೊದಲೇ ಮಾಡಿಟ್ಟ ಮಕ್ಕಳ ಅಡುಗೆಯನ್ನು ಒಂದು ಎಲೆಗೆ ಬಡಿಸಿ ಸಾಲಲ್ಲಿ ಕುಳಿತು ತಿಂದು ಮುಗಿಸಿದರು. ಅಂತೂ ಬಂಡಸಾಲೆ ವಠಾರದ ಮಕ್ಕಳಿಗೆಲ್ಲ ಆ ದಿನ ಸಂಭ್ರಮ ಸಡಗರ. ಎಲ್ಲ ಮಕ್ಕಳು ರಮೀಜಾಳ ಮತ್ತು ರಮೀಜಾಳಿಗೆ ಅವಳ ಅಮ್ಮ ಅವ್ವಮ್ಮ ರಮ್ಮಿ ರಮ್ಮಿ ಎಂದು ಕೂಗುತ್ತಾ ಮೈದಾನದತ್ತ ಬಂದರು. ತನ್ನ ತಾಯಿ ಮುಖ ಕಂಡೊಡನೆ ರಮೀಜಾ ತನ್ನ ಕತ್ತಿನಲ್ಲಿದ್ದ ಹೂವಿನ ಹಾರವನ್ನು ಎಳೆದು ಅಲ್ಲೇ ಬಿಸಾಡಿ ಅವಳ ತಾಯಿಯ ಹತ್ತಿರ ಓಡಿ ಹೋದಳು. ಅವ್ವಮ್ಮಾದ ಕೋಪದಿಂದ ರಮೀಜಾಳ ಬೆನ್ನಿಗೆ 2 ಪೆಟ್ಟು ಕೊಟ್ಟು, ಏನೇ ಕತ್ತಲಾದರೂ ಮನೆಗೆ ಸೇರಬೇಕೆನ್ನುವ ಪರಿಜ್ಞಾನವೇ ಇಲ್ವೇ ನಿನಗೆ? ಇನ್ನು ನೀನು ಮಗುವಲ್ಲ, ಬೆಳೆಯುವ ಹುಡುಗಿ. ಆ ಪಡ್ಡೆ ಹುಡುಗರ ಜೊತೆ ಸೇರಿ ಆಟ ಆಡೋಕೆ ನಿಂಗೆ ನಾಚಿಕೆಯಾಗುವುದಿಲ್ವಾ? ಮನೆಗೆ ನಡೆ, ನಿನಗೆ ಏನ್ ಮಾಡ್ತೇನೆ ನೋಡು ಎನ್ನುತ್ತಾ ರಮೀಜಾಳ ಕೈ ಹಿಡಿದು ಮನೆಗೆ ಕರೆದುಕೊಂಡು ಹೋದರು. ಇದನ್ನೆಲ್ಲ ದೂರದಿಂದ ನೋಡುತ್ತಾ ನಿಂತಿದ್ದ ನೌಫಲ್ ಮತ್ತು ಅವನ ಗೆಳೆಯರು ಬೇಸರಿಸುತ್ತಾ ತಮ್ಮ ಮನೆಯ ಕಡೆಗೆ ಧಾವಿಸಿದರು. ಅವ್ವಮ್ಮಾದ ರಮೀಜಾಳಿಗೆ ಅದೇನು ಬಾಯಿಗೆ ಬಂದಂತೆ ಬೈಯುತ್ತಾ ಮನೆಗೆ ಕರೆದುಕೊಂಡು ಹೋದರು. ಮೊದಲೇ ಮನೆಗೆಲಸ ಮಾಡಿ ಬಂದು ಸುಸ್ತಾಗಿದ್ದ ಅವ್ವಮ್ಮಾದ ಮನೆಯಲ್ಲಿ ಮಗಳು ಕಾಣದೇ ಇದ್ದಾಗ ಕೋಪ ಬರದೇ ಇರುತ್ತಾ? ಇದು ಎಲ್ಲ ಹೆತ್ತವರಿಗೂ ಸಹಜ. ಅವ್ವಮ್ಮಾದ ರಮೀಜಾಳಿಗೆ ಬೇಗನೆ ಸ್ನಾನ ಮಾಡಿಸಿ ಬೆಳಗ್ಗೆ ಮಾಡಿಟ್ಟಿದ್ದ ತಿಂಡಿಯನ್ನು ಕೊಟ್ಟು ಮುದ್ದಿಸಿ ಮದರಸೆಗೆ ಕಳುಹಿಸಿದರು. ಮಾರನೆಯ ದಿನ ಅವ್ವಮ್ಮಾದ ನಿತ್ಯ ಕರ್ಮಗಳನ್ನು ಮುಗಿಸಿ ಬೇಗನೆ ತಿಂಡಿ ಮಾಡಿ ಅದನ್ನು ಮಗಳಿಗೂ ಬಡಿಸಿ ತಾನು ಸ್ವಲ್ಪ ತಿಂದು ಎಂದಿನಂತೆ ಬಂಡಸಾಲೆ ಮನೆಗೆ ಕೆಲಸಕ್ಕೆ ನಡೆದಳು. ರಮೀಜಾ ಕೂಡ ಎಂದಿನಂತೆ ತನ್ನ ಮನೆಯ ಅಕ್ಕಪಕ್ಕದ ಗೆಳತಿಯರ ಜೊತೆ ಶಾಲೆಯ ಕಡೆಗೆ ಹೆಜ್ಜೆ ಇಟ್ಟಳು. ಆ ದಿನ ಅವ್ವಮ್ಮಾದ ಎಂದಿನಂತೆ ಬಂಡಸಾಲೆಯ ಮಹಮ್ಮದಾಜಿ ಮನೆಯ ಅಡುಗೆ ಕೋಣೆಯೊಳಗೆ ಕೆಲಸ ಮಾಡುತ್ತಾ ಇದ್ದಳು. ಮಹಮ್ಮದಾಜಿ ಮತ್ತು ಅವರ ಹೆಂಡತಿ ಹಾಜಿರಮ್ಮ ಮನೆಯ ಪಡಸಾಲೆಯಲ್ಲಿ ಕುಳಿತು ಅವ್ವಮ್ಮಾದರ ಹೆಸರನ್ನೆತ್ತಿ ಅದೇನೋ ಗುಸುಗುಸು ಮಾತನಾಡುತ್ತಿದ್ದರು. ಮಹಮ್ಮದಾಜಿಯವರು, ಲೇ ಹಾಜಿರಾ, ನಾನು ಹೇಳಿದ ವಿಷಯವನ್ನು ಅವ್ವಮ್ಮನ ಹತ್ತಿರ ಹೋಗಿ ಖುದ್ದಾಗಿ ಹೇಳಿದರೆ ಅವಳು ತುಂಬ ಬೇಸರಿಸಬಹುದು. ಈ ಕಟ್ಟನ್ನು ಅವಳ ಕೈಯಲ್ಲಿ ಕೊಟ್ಟು ಅವಳ ಮನಸ್ಸಿಗೆ ಸಮಾಧಾನ ಆಗುವಂತೆ ನೀನೇ ಹೇಳಿಬಿಡು. ಬೇಡ ರೀ, ನನಗೆ ಅವಳಲ್ಲಿ ಹೇಳಲು ತುಂಬ ಮುಜುಗರವಾಗುತ್ತೆ. ಮೊದಲೇ ಗಂಡನಿಲ್ಲದೆ ವ್ಯಥೆಪಟ್ಟು ತುಂಬು ನೊಂದು ಹೋಗಿದ್ದಾಳೆ. ನಾನೇನು ಈ ವಿಷಯ ಅವಳಲ್ಲಿ ಹೇಳಿದರೆ ಖಂಡಿತ ಅವಳ ಮನಸ್ಸಿಗೆ ಮತ್ತೆ ಒಂದೇ ಆಗಬಹುದು. ನಾವು ಈಗಲೇ ಅವಳನ್ನು ಕರೆದು ಈ ವಿಷಯವನ್ನು ಹೇಳುತ್ತೇನೆ. ಇದರಿಂದಾಗಿ ಖಂಡಿತ ಅವಳ ಮುಂದಿನ ಜೀವನಕ್ಕೆ ಒಂದು ದಾರಿಯಾಗುತ್ತೆ. ಹಾಜಿರಾದ ಅವ್ವಮ್ಮಗರನ್ನು ಕರೆದರು. ಅವ್ವಮ್ಮಾದ ಮಾಡುತ್ತಿದ್ದ ಕೆಲಸವನ್ನು ಅರ್ಧದಲ್ಲಿ ಬಿಟ್ಟು ನಾನು ಹೇಳುತ್ತೇನೆ, ಸರಿ ಕಣ್ರಿ, ಪಾಪ ಅವ್ವಮ್ಮ ಎಲ್ಲರಂತೆ ಜೀವನ ಮುಂದುವರಿಯುವುದು. ಮಹಮ್ಮದಾಜಿ ಮತ್ತು ಅವರ ಹೆಂಡತಿ ಅವ್ವಮ್ಮಾದರ ಬಗ್ಗೆ ಮಾತಾಡಿದ ವಿಷಯವಾದರೂ ಏನು? ಇನ್ಶಾ ಅಲ್ಲಾ ಮುಂದುವರಿಯುವುದು. ಧನ್ಯವಾದ.